ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನೀವು ಅಂದ್ಕೊಂಡಿರೋದೆಲ್ಲದು ಈಡೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀವಿ. ಸೊ ಹಾಗೆ ನನಗೆ ಬಂದು ಲಾಸ್ಟ್ ವರ್ಷ ಏನೆಲ್ಲ ಒಳ್ಳೆಯದಾಯಿತು, ಏನೆಲ್ಲ ಕೆಟ್ಟದಾಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಇದು ಬಂದು ಹೊಸ ವರ್ಷದ ಬ್ಲಾಗ್ ಅಲ್ಲ, ಕ್ರಿಸ್ಮಸ್ ಹಬ್ಬದ ದಿನದ ಬ್ಲಾಗು. ಅವತ್ತು ರಜಾ ಇತ್ತು. ಇನ್ನು ಸೋಮ್ಗೆ ಶಾಪ್ ಸೋಮ್ಗೆ ಆಫೀಸ್ ಆಗಿರ್ಬೋದು, ಹಾಗೆ ಖುಷಿಮಾಗೆ ಸ್ಕೂಲ್ ಆಗಿರ್ಬೋದು, ಎಲ್ಲ ರಜಾ ಇತ್ತು. ಸೊ ಆದ್ದರಿಂದ ಇವಾಗ ಖುಷಿಮಾಗೆ ಸ್ಕೂಲು ಮತ್ತು ಡೇ ಕೇರ್ ಎಲ್ಲ ರಜಾ ಇದ್ದಾಗ ನಾನು ಶಾಪ್ ಕಡೆಗೆ ಹೋಗೋದಕ್ಕಾಗಲ್ಲ. ಏನಾದ್ರು ವೀಡಿಯೋ ಶೂಟ್ ಮಾಡೋಂಗಿದ್ರು ಮಾತ್ರ ಶಾಪ್ ಕಡೆಗೆ ಹೋಗಿ ವೀಡಿಯೋ ಶೂಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಮನೆ ಕಡೆಗೆ ಬಂದುಬಿಡ್ತೀನಿ. ಅಂದರೆ ಏನಾದ್ರು 1 ಅವರ್ ಆ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವತ್ತು ಬೆಳಗಿನ ಸಂಜೆವರೆಗೂ ಶಾಪ್ ಕಡೆಗೆ ಹೋಗೋಕ್ಕೆ ಆಗಲಿಲ್ಲ. ಯಾಕಂದರೆ ಖುಷಿ ಕರ್ಕೊಂಡೋಗಿ ಅಲ್ಲಿ ನಾನು ಅವಳು ಕಂಟಿನ್ಯೂಸ್ ಆಗಿ ಏನಂತಂದರೆ ಅಲ್ಲಿ ಏನು ಮಾಡೋಕ್ಕಲ್ಲ, ಅವಳು ಬರೀ ಬೋರಿಂಗು, ಇಲ್ಲ ಫೋನ್ ಕೊಡಬೇಕು ಅವಳ ಕೈಗೆ ಅಷ್ಟೇನೆ. ಸೊ ಫೋನ್ ಕೊಟ್ಕೊಂಡು ದಿನ ಪೂರ ಕೂತ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿ ಟಿ ವಿ ನೋಡ್ತಾಳೆ, ಇಲ್ಲ ಮನೆಯಲ್ಲಿ ಬಾಲ್ಕನಿನಲ್ಲಿ ಆಟ ಆಡ್ತಾಳೆ. ಅದಕ್ಕೋಸ್ಕರ ನಾನು ಆದಷ್ಟು ಅವಳಿಗೆ ರಜಾ ಇದ್ದಾಗ, ರಜಾ ಸಿಗೋದೇ ಈ ಥರ ಗೌರ್ಮೆಂಟ್ ಹಾಲಿಡೇಸ್ ಅಷ್ಟೇನೆ. ಸೊ ಅಂಥ ಟೈಮಲ್ಲಿ ಮನೆಯಲ್ಲೇ ಇಟ್ಕೊತೀನಿ. ಸಂಜೆ ಆಯಿತು, ಪೂಜೆ ಮಾಡಿಬಿಟ್ಟು ಇವಾಗ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹೊರಡ್ತಾ ಇದ್ದೀವಿ ಇವಾಗ. ನಡೀರಿ. ರೆಡಿ ಸ್ಟಡಿ ಗೋ 1 ಹೋಗ್ಬೇಕಪ್ಪ ಅಂತೆ. ಓಕೆ, ಇವಾಗ ಸ್ವಲ್ಪ ಒಂದು ಹಳೆ ಸೈಟ್ ಹತ್ರ ಹೋಗೋಣ ಅಂತ, ಅಲ್ಲೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಹೋಗಿ ಬರೋಣ ಅಂತ ಹೊರಡ್ತಾ ಇದೀವಿ ಫ್ರೆಂಡ್ಸ್. ಬನ್ನಿ ಹೋಗಿ ಬರುವ. ಶೂಸ್ ಬೇಕಾ? ಹಾಗೆ ಕಾಫಿ ಎಲ್ಲ ಮಾಡಿಕೊಂಡೆ ಹೊರಟೆ. ನನ್ನ ಮಗಳು, ಅಮ್ಮ ಸ್ಕೂಲಿಗೆ ಹೋಗೋದು ಬೇಡವಾ ಅಮ್ಮ, ನನಗೆ ಮೊಮ್ಮಮ್ಮ ಕಟ್ಟಲ್ವ ಅಮ್ಮ, ಡೈಲಿ ಅದೇ ಮಾಡಿ 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 ಅವಳಿಗೆ ಅದೇ ರೊಟೀನು. ಸೊ ಅಮ್ಮ ಏನು ನನಗೆ ಬೇಡವಾ ಅಮ್ಮ, ನನಗೆ ಕೊಡಲ್ವಾ ಅಮ್ಮ ಅಂತ ಕೇಳ್ತೈತೆ. ಇಲ್ಲಮ್ಮ ಏನು ಬೇಡ, ನಡಿ ಹೋಗೋಣ ಅಂತ ಹೇಳಿದೆ. ಸರಿ, ಖುಷಿ ಸೈಟ್ ಹತ್ರ. ಖುಷಿ ಸೈಟ್ ನಂದಾ ಅಂತ ಕೇಳುತ್ತೆ. ಅಯ್ಯೋ, ಎಷ್ಟು ಮುಗ್ಧತೆ ಮಕ್ಕಳಲ್ಲಿ. ಯಾಕೋ ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಫ್ರೆಂಡ್ಸ್, ಓಡಾಡೋಕ್ಕಾಗ್ತಿರೋ ಥರ. ಏನಕ್ಕೆ? ರಿಪೇರಿನಾ? ಒಳ್ಳೆ ಕೊರೋನಾದಲ್ಲಿ ಬ್ಯಾರಿಗೇಟ್ ಹಾಕಿದ್ರಲ್ಲ, ಹಂಗೆ ಹಾಕ್ಬಿಟ್ಟವ್ರೆ. ಸರಿ ಬಾ ಬಾ. ಇಲ್ಲೆಲ್ಲ ಒಂದೊಂದು ಮನೆಗಳು ನೋಡೋದಕ್ಕೆ ಒಂಥರ ಚಂದ, ಯಾಕಂದರೆ ಗಿಡಗಳೆಲ್ಲ ದೊಡ್ಡದಾಗಿರೋದಕ್ಕೆ ಒಂಥರ ನೋಡೋದಕ್ಕೆ ಚಂದ ಅನಿಸುತ್ತೆ ಫ್ರೆಂಡ್ಸ್. ಮರ ಕಡಿಬೇಕು, ಫ್ರೆಂಡ್ಸ್. ಎಲ್ಲೋದ್ರೂ ಸೋಮ್ನ ಹುಡಿಕೊಂಡು ಬಂದ್ಬಿಡ್ತವೆ. ಇಲ್ಲಿ ನೋಡಿ, ಸೋಮ್ಗೂ ನಾಯಿಗಳಿಗೂ ಏನೋ ಒಂಥರ ಕನೆಕ್ಷನ್, ಲವ್. ಹಾಂ, ಏನು ತಗೊಬಂದಿದ್ದೀನಿ. ಖುಷಿ ಕಚ್ಚ ಮುಟ್ಟಬಾರ್ದು. ಐ ನೋಡೋಣ, ಹಿಂದೆ ಬಂದು ಖುಷಿ ಕಚ್ಚುತ್ತೆ. ಬೇಡ ಬಾಬುಂಗಾರು, 4 ಗುಂಪಾಗಿರೋ ನಾಯಿಗಳಂದ್ರೇ ಭಯ ಆಗ್ಬಿಡ್ತದೆ. ಮೊನ್ನೆ ಯಾವುದೋ ಒಂದು ರೀಲ್ ನೋಡಿದೆ, ಮಗುಗೆ ಹೆಂಗೆ ಎಳ್ಕೊಂಡು ಹೊಟ್ಟೋಯ್ತು ಗೊತ್ತಾ, ಅಪ್ಪ ಭಯನೇ ಆಗೋಯ್ತದೆ. ಸೊ ಓಕೆ, ಖುಷಿನ ಕರ್ಕೊಂಡ್ಬಂದಿದ್ದೀನೋ ಇಲ್ವೋ ಇಲ್ಲಿಗೆ ಅನ್ನೋದೇ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಓಕೆ, ಸಿಹಿ ಅಲ್ಲ ಅದು, ಸಿಹಿ ಅಲ್ಲ, ಸಿಹಿ. ಓಕೆ, ಸೋಮವಾರದ ಲೇಟ್ ಆಗುತ್ತಂತೆ, ಮೀಟಿಂಗು ಅದು ಇದು ಅಂತ ಹೇಳ್ತವ್ರೆ. ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಮಗಳು ಹೊರಡ್ತೀವಿ, ಅವರು ಬರ್ತಾರಂತೆ. ಆಮೇಲೆ ನೋಡುವ, ನಾನು ಶಾಪ್ ಕಡೆಗೆ ಹೋಗಬೇಕು. ಅದಕ್ಕೆ ಬಾ ಖುಷಿ. ತರಕಾರಿ ತಗೊಳ್ಳೋಣ ಅಂತ ಬಂದೆ. ಖುಷಿನ ನೋಡಿ, ಎಲ್ಲ ತರಕಾರಿನ ಒಂದೊಂದು ಎತ್ಕೊಂಡು ಹೋಯ್ತಾವಳೆ. ಅಯ್ಯೋ ಖುಷಿ, ಅಲ್ಲಿ ನೋಡಿ, ಒಂದು ಸೌತೆಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡು ಹೋಯ್ತೈತೆ. ಏನೇನು ಆಗ್ತಾಯಿದೆಯಾ ಖುಷಿ? ಏನದು? ಬೀಟ್ರೂಟಾ? ಖುಷಿ ಅಮ್ಮ ಕೇಕ್ ಬೇಕು. ಯಾವ ಕೇಕು ಖುಷಿ? ಯಾವ ಕೇಕ್ ಬೇಕು? ಆ ಕೇಕ್ ಬೇಕಾ? ಎಲ್ಲ ಕೇಕ್ಗಳು ನೋಡಿ, ಅಮ್ಮ ಸ್ಪೆಷಲಿ ಏನು ಒಳ್ಳೆ ಕೇಕ್ ಮಾಡಿಟ್ಬಿಟ್ಟವ್ರೆ, ಸೂಪರು. ನಾನೊಂದು ಈ ಕೇಕ್ ತಗೊಳ್ಳೋಣ ಅಂತ. ಎಲ್ಲ ಚಿಕ್ಕ ಸಾಕಿದು. ಬರೋಣ, ಚಿಪ್ಸ್. ಈ ಕಡೆ ಬರ್ಬೇಕು ನೀನು, ಈ ಕಡೆ ಹಾಂ. ಯಾವುದು? ನೆಕ್ಸ್ಟ್ ಬರ್ತಡೆಗೆ ಬಾ. ಹಾಂ, ಏನಪ್ಪ ಬಾಲನಿನ ಕ್ಯಾಪುಚಿನ. ಬಾ ಅಲ್ಲಿ ಬಾ, ತಗೋಬಾ. ಬೇಕಾ ಅದು ಬನಾನಾ ಚಿಪ್ಸ್ ಬೇಕಾ? ಬಾ ತಗೋಬಾ. ಬನಾನಾ ಚಿಪ್ಸ್ ಬೇಕಾ? ಮಾಡಬಾರ್ದು, ಕರ್ಕೊಂಡು
ಚಿಕ್ಕ ಬಂದಿತ್ತು ಕೊಡ್ಸೋದು ಬಾ ಮುದ್ದೆ ಇಲ್ಲಿ ಕಡೆ ಆ ಕಡೆ ಎಲ್ಲಿ ರೋಡ್ ಹೋಗ್ತಾಳೆ ಅಂತ ಭಯ ಆಯ್ತು ನನಗೆ. ಸೊಪ್ಪು ಕುಡಿಲ್ಲ ಒಂದು ಎಲ್ಲೆಲ್ಲಿ ಸೊಪ್ಪೇ ಇಲ್ಲ. ಕೂರ್ಸ್ಬೋದಲ್ಲ ಈ ಮಗುನ ಅಂದೆ. ನಾವು ನೋಡ್ಬೇಕಂತ ಏನೇನು. ಹಾಂ ಇಲ್ಲಿ ನೋಡು ಇದು ಮತ್ತೆ ಇನ್ನೇಂತ ಅದೇ ಬೇಕಂತ ಅದೆಲ್ಲ ನಾವು ನ್ಯೂ ಇಯರಿಗೆ ಮಾಡೋಣ. ಇವಾಗ ಬೇಡ ನಮ್ದೆಲ್ಲ. ಹಾಂ ಓಕೆ ಇದು ಬೇಕಾ ಬೇಡವಾ? ಬೇಡವಾ? ಸರಿ ನಾನು ಬೇಡ ತಿಳಿಸು ಅವ್ರಿಗೆ. ಅವ್ರಿಗೆ ಅದೇ ಬೇಕಂತ ಇವಾಗೆಲ್ಲ ಮಾತಾಡೋದು. ಅದು ಕೊಡಿ ಸರ್. ಇದೆಷ್ಟು? ಇವಾಗ ಮನೆ ಹತ್ರ ಬಂದಿದ್ದೀವಿ. ನೋಡ್ತಾ ಪ್ಲಾಸ್ಟಿಂಗ್ ನಡೀತಾ ಇದೆ. ಸೊ ಅದು ನೋಡ್ಕೊಂಡು ಹೋಗಕ್ಕೆ ಅಂತ ಬಂದ್ವಿ. ಎಲ್ಲ ಪ್ಲಾಸ್ಟಿಂಗ್ ಕೆಲಸ ನಡೀತಾ ಇದೆ. ನನ್ನ ಮಗಳು ಹೋಗೋಣ ಮನೆ ಹತ್ರ ಅಂತ ಅಂದ್ಲು, ಹೊಸ ಮನೆ ಹತ್ರ. ಅದಕ್ಕೆ ಬಂದ್ವಿ. ಕೆಲಸ ಎಲ್ಲ ಮಾಡ್ತಾವ್ರೆ. ಪ್ಲಾಸ್ಟಿಂಗಿಂದ ಕೆಲಸ ಜಾಸ್ತಿ. ನೋ 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 ನೋಡಿ ಅಲ್ಲಿ ಹೋಗೋಣ ಮನೆಗೆ. ಹೋಗೋಣ. ನೀನು ಈ ಕಡೆ ಬಾ. ಏಟ್ ಕೊಡ್ತೀನಿ ಎಲ್ಲ ಅಲ್ಲಿ ನೋಡೋಣ. ಎಲ್ಲ ಕ್ವಶನ್ ಮಾಡ್ತಾಳೆ. ಏನದಮ್ಮ, ಯಾವುದಮ್ಮ, ಇದೇನಮ್ಮ, ಇದು ಹೆಂಗಮ್ಮ, ಎಲ್ಲ ಕ್ವಶನ್ ಮಾಡುತ್ತೆ. ಹಾಂ ತರಕಾರಿಗಳನ್ನೆಲ್ಲ ಒಂದು ಬುಟ್ಟಿಲಿ ಹಾಕ್ಕೊಂಡು ಸುಬ್ಬಕ್ಕ ಎಲ್ಲ ಇಟ್ಕೊಂಡಿದ್ಲು. ನಡಿ ಹೋಗೋಣ. ಚಪ್ಪಲ್ ಇದೇ ಬೇಕಂತೆ. ನೋ ನಡಿ. ಜಿಂಗಲ್ ಬೆಲ್. ನಡಿ ಹೋಗೋಣ. ಜಂಪ ನೋಡಿ ಹೆಂಗೆ ದಾಡ್ತಾಳೆ. ನೋಡಿ ಹೆಂಗೆ ದಾಡ್ತಾಳೆ ಅಲ್ಲಿ. ಅಲ್ಲಿ ಹೋಗ್ಬಿಡ ಬಾಯ್ಲಿ. ಫ್ರೆಂಡ್ಸ್ ಇವಾಗ ರಕ್ಷಿತ್ ಇಲ್ಲ. ಒಂದಷ್ಟು ಪ್ರಿಂಟ್ಔಟ್ ಬೇಕು. ಅಡ್ರೆಸ್ ನೀನು ಹೋಗ್ತೀಯಾ ಸಾಹಸ ಮಾಡೋಕ್ಕೆ? ಚಿಕ್ಕಪ್ಪ ಮಾಡ್ತಾರೆ ಬಾ. ಏನು ಮಿಲನ್ ನೋಡ್ಕೊಂಡಿದ್ನಂತೆ, ಅದಕ್ಕೋಸ್ಕರ ಇವಾಗ ನಾನು ಮಾಡ್ತೀನಿ ಚಿಕ್ಕಮ್ಮ ಅಂತ ಹೋದ. ಸಾಹಸ ಮಾಡ್ತವನೆ, ಆಯ್ತಾ ಇಲ್ಲ. ಇವಾಗ ಅದಕ್ಕೆ ಸೋಮನ್ ಸ್ವಲ್ಪ ಬಾರಪ್ಪ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತವ್ರೆ. ಹೀಗೆ ಇದು ಅಡ್ರೆಸ್ಗಳಿಂದ ಬೇಕು. ಖುಷಿಮಾ. ಸೊ ಇವಾಗ ಇದೊಂದು ಕಲೆಕ್ಷನ್ ಇತ್ತು. ಇದು ಏನು ಇದು ಇವಾಗಂತೂ ಈ ಥರ ಇದೆಲ್ಲ ಟ್ರೆಂಡಿಂಗಲ್ಲಿರೋದು. ರೆಡ್ಗೆ ಪಿಂಕ್ ಕಾಂಬಿನೇಷನು. ಅದರಲ್ಲೂ ಈ ಸ್ಯಾರಿ ಈ ಮಧುಗೌಡ ಯಾರೋ ಉಟ್ಕೊಂಡಿದ್ರಂತ. ಇವಾಗ ಹೆಂಗೆ ಅಂದರೆ ಒಂಥರ ಸೆಲೆಬ್ರಿಟಿ ಥರ ಮಧುಗೌಡ ಉಟ್ಕೊಂಡ್ಬಿಟ್ರೆ ಅದೊಂಥರ ಸೆಲೆಬ್ರಿಟಿ ಥರ ಎಲ್ರಿಗೂ. ಅವ್ರು ಉಟ್ಕೊಂಡಿರೋದಿದೆಯಾ ಅಂತಾರೆ ಇವಾಗ. ಸೊ ಇದಿದೆ ರೀಸನಬಲ್. ಜಸ್ಟ್ 1200 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಅಷ್ಟೇ ಫ್ರೆಂಡ್ಸ್. ಇವಾಗ ಬಂದಿದೆ ಒಂದಷ್ಟು ಕಲೆಕ್ಷನ್ ಬಂದಿದೆ. ಇಲ್ಲೆಲ್ಲ ಇದ್ದಾವೆ. ಇದೆಲ್ಲ ಕಲೆಕ್ಷನ್ಗಳೆಲ್ಲ ಇಟ್ಟಿದ್ದಾವೆ. ಸ್ಟಾಕ್ ನೋಡಿ ಎಲ್ಲ ತುಂಬಿಸ್ಬಿಟ್ಟಿದ್ದೀವಿ. ಸೊ ಹಾಗೆ ಇವಾಗ ಇದೊಂಚೂರು ಪ್ರಿಂಟೌಟ್ ಬೇಕಾಗಿತ್ತು, ತೆಗಿತವ್ರೆ. ಅಡ್ರೆಸ್ಸಿಂದ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಈಗ ನಮ್ಮ ಏನು ರಶೀದ್ ಸಾಹೇಬ್ರಿಗೆ ಕಾಯಬೇಕು. ಈ ಥರ ಪ್ರಿಂಟ್ ತೆಗಿಬೇಕು. ಅದಕ್ಕೋಸ್ಕರ ಸಾಹಸ ಮಾಡ್ತವ್ರೆ ಇವಾಗ. ಮಾಡಲಿ ಲೋ ನನ್ನ ಮಗನೇ. ಚಿಕ್ಕಪ್ಪಂಗೆ ಗೊತ್ತು ಇರಪ್ಪ. ನನ್ನ ಮಗ ಒಂದ್ಸರಿ ನೋಡ್ಕೊಂಬಿಟ್ಟವನಲ್ಲ, ಇವಾಗ ಮಾಡೋರ್ಗೂ ಸಮಾಧಾನ ಇಲ್ಲ. ಅವತ್ತೊಂದ್ಸರಿ ರಕ್ಷಿತ್ ಮಾಡೋದನ್ನ ನೋಡ್ಕೊಂಬಿಟ್ಟಿದ್ದ. ನನಗೆ ಹೇಳ್ಕೊಡ್ತಾ ಇದ್ದ ರಕ್ಷಿತ್. ನಂಗೆ ಇದರಲ್ಲೇ ಏನೋ ಇಷ್ಟು ಟ್ರಾನ್ಸಾಕ್ಷನ್, ಇದೊಂದು ಟ್ರಾನ್ಸಾಕ್ಷನ್ ಬೇಕಂತ ಮಾಡ್ಕೊಂಡಿರ್ಲಿಲ್ಲ. ನಿಮಗೆ ಹೇಳ್ಕೊಡ್ತಾವನವನು. ಸಮಾಧಾನವಾಗಿರಪ್ಪ. ನೀನೇ ಮಾಡಂತೆ. ಕ್ಲೋಸ್ ಮಾಡು ಮಿಲನ್. ಅದು ಕ್ಲೋಸ್ ಮಾಡ್ರಿ. ಇವಾಗ ಮಿಲನ್ ಮಾಡ್ಲಿಲ್ಲ ಅಂದ್ರೆ ಇರೋದು. ಆಯ್ತು ಸುಮ್ನಿರಿ, ನೋಡೋಣ. ಅದನ್ನೇ ತಂಬ್ತಾ ಇದೆಯಲ್ಲ. ಏನು ಎಷ್ಟು ಕಾಪಿ ಕೊಟ್ಟೆ? 25 ಕೊಟ್ಬಿಟ್ಯಾ? ಫಸ್ಟ್ ಒಂದು ನೋಡ್ಬೇಕು ತಾನೆ ಹಿಂಗ್ ಬರ್ತದೆ ಅಂತ. ನೋಡು ಅಂತ ನೀಟಾಗಿ ನೆಕ್ಸ್ಟ್ ಇನ್ನ ರಕ್ಷಿತ್ನ ಕೇಳಂಗಿಲ್ಲ. ಇವಾಗೆಲ್ಲ ನೆಕ್ಸ್ಟ್ ಮಿಲನೆ ಮಾಡೋದು. ಎಲ್ಲ ಬಿಲ್ಲು ಮಿಲನೆ ನೆಕ್ಸ್ಟ್. ಖುಷಿ
ಇವತ್ತೇನು ಅಷ್ಟೊಂದು ಚಳಿ ಇಲ್ಲ. ಖುಷಿ ಮಗು ಹೇಳ್ಕೊಟ್ಬಿಟ್ರಪ್ಪ. ಒಂದ್ಸರಿ ಏನಾದ್ರೂ ಅವ್ರು ನೋಡ್ಕೊಂಡ್ಬಿಟ್ರೆ ಇರೋ ಬರೋದೆಲ್ಲ ನಂಗೆ ಗೊತ್ತು, ಪ್ರಪಂಚದಲ್ಲಿ ಇರೋ ಜ್ಞಾನ ಎಲ್ಲ ನಂದೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಆಯ್ತಾಯ್ತು. ಹೌದಾ, ಸ್ಟಾಪ್ ಮಾಡ್ಬೇಕಂತ ಫ್ರೆಂಡ್ಸ್. ಏನು ಹೇಳ್ಬೇಕಂತ ರಮ್ಯ ಹೇಳ್ಬೇಕು. ಏನು ಗೊತ್ತಾ, ಅದು ಎಷ್ಟು ತಿಂಗ್ಳಿಗಮ್ಮ ಹುಟ್ಟಿದ್ದವನು ಅಂತ. ಅಂದರೆ ತುಂಬ ಅವಸರು ಗುಡ್ತೋಂತಾರ ಆಡ್ತಾನೆ ಅಂತಾರಲ್ಲ, ಗಾದೆ ಅಲ್ವಾ? ಅವಸರು ಗುಡ್ತೋಂತಾರ ಆಡ್ಬೇಡ, ಅವಸರು ಗುಡ್ತೋಳ್ತಾರ ಆಡ್ಬೇಡ ಅಂತಾರಲ್ಲ, ಹಂಗೆ ಸಿಕ್ಕಾಬಿಟ್ಟೆ ಅವಸರ ಮಾಡ್ತಾನೆ, ಪೇಷನ್ಸ್ ಇಲ್ಲ. ಏನೋ ಎಂಡ್ ಆಫ್ ದ ಡೇ ಮಾಡ್ತಾವನ, ಅದು ಬೇಕಾಗಿರೋದು ಬಿಡಿ. ಎಷ್ಟು ತಿಂಗ್ಳಿಗಾರು ಹುಟ್ಲಿ. ಇಲ್ಲ 9 ತಿಂಗಳಿಗೆ ನೀಟಾಗಿ. ಅದೇನೋ 9 ತಿಂಗಳು ತಾನೆ. ಆರಾಮಾಗಿ ಮಾರ್ಚ್ ಎಷ್ಟನೇ ತಾರೀಕು? ಮಾರ್ಚ್ 7ನೇ ತಾರೀಕು ಬೀಳು ಬಿದ್ಬಿಟ್ಟ ಅವ್ರ ಅಮ್ಮನ ಹೊಟ್ಟೆಯಿಂದ ನನ್ನ ಮಗ. ಅಪ್ಪ ಮನೆಗೆ ಬಂದ್ವಿ. ಖುಷಿಮಾನ ಹಂಗೆ ಆಟ ಆಡೋಕ್ಕೆ ಅಂತ ಸ್ವಿಂಗ್ ಹತ್ರ ಕರ್ಕೊಂಡು ಹೋದ್ರು. ಅವಳಿಗೆ ಆಟ ಮಾಡ್ತಾನೆ ಇದ್ಲು, ಅದಕ್ಕೋಸ್ಕರ ಹೊಟ್ಟೆ ಹಸ್ವಾಗ್ತದೆ. ನನಗೆ ಏನಾರು ಬೇಕು ಅಂದರು. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಅದಕ್ಕೆ ಅದೊಂಚೂರು ಬಿಸಿ ಮಾಡು ಅಂತ ಹೇಳಿದ್ರು, ಬರ್ತಾರಂತೆ. ಚಪಾತಿ ಮಾಡೋಣ ಅಂದ್ಕೊಂಡೆ. ಸೊ ಇವಾಗ ತುಂಬ ಹೊಟ್ಟೆ ಹಸ್ವಾಗ್ತಾರಿಂದ ನನಗೆ ಬೇಕೇ ಬೇಕು ಅಂದರು. ಪಾಪ ಎಲ್ಲೂ ಇವತ್ತು ರಜಾ ಇರೋದ್ರಿಂದ ಹೋಗಿಲ್ಲ ಎಲ್ಲೂ ಹೊರಗೆ. ಆದ್ದರಿಂದ ಸೊ ಇವಾಗ ಒಂಚೂರು ಪಲಾವ್ನ ಬಿಸಿ ಮಾಡೋಣ ಅಂತೇಳಿ ಸೊ ಮಾಡ್ತೀನಿ ಪಟ್ ಅಂತ ಇಟ್ಟಿದ್ದೀನಿ. ಪಲಾವ್ ಬಿಸಿಗೆ ಅವರೆಕಾಳು, ತೊಗರೆಕಾಳು, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಗಿಡಕೋಸು ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ದೆ. ಸೊ ಬಿಸಿಗಿಟ್ಟಿದ್ದೀನಿ, ಬರ್ತಾರೆ ಇನ್ನೇನು. ಸೊ ಅಷ್ಟರಲ್ಲಿ ಒಂಚೂರು ಚಪಾತಿ ಇಟ್ಟು ಕಲಸಿಟ್ಬಿಡ್ತೀನಿ. ನಾನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ರೈಸ್ ತಿಂದ್ಬಿಟ್ಟಿದ್ದೀನಿ, ಚಪಾತಿ ತಿನ್ಬೇಕಂತ ಅನಿಸ್ತೈತೆ ನನಗೆ. ಚಪಾತಿ ಇಟ್ಟು ಆಯಿತು, ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಬೇಕಾದರೆ ಮಾಡೋಣ ಅಂಥೇಳಿ. ಸೊ ಅಷ್ಟರಲ್ಲೇ ದೋಸೆಗೆ ನೆನೆ ಹಾಕಿದ್ದೆ. ಇಲ್ಲಿ ಹೆಸರುಬೇಳೆ, ಒಂಚೂರು ತೊಗರಿಬೇಳೆ. ಹೆಸರುಬೇಳೆ ಹಾಕಿದ್ರೆ ಬೇಗ ಹುಳಿ ಬರುತ್ತೆ ಫ್ರೆಂಡ್ಸ್. ಇವಾಗ ಚಳಿಗಾಲ ಆಗಿರೋದ್ರಿಂದ ಇದೇನು ದೋಸೆ, ಇಡ್ಲಿ ಹುಳಿ ಬರೋಲ್ಲ. ಅದೇ ಒಂದು ಸ್ವಲ್ಪ ಹೆಸರುಬೇಳೆ ಹಾಕಿದ್ರೆ ನೀವು ಬೇಗ ಹುಳಿ ಬರುತ್ತೆ. ಸೊ ಇದೊಂದು ಟಿಪ್ಸು ಎಲ್ರಿಗೂ ಬೇಕಂತಂದರೆ ಇದನ್ನು ಫಾಲೋ ಮಾಡಿ ನೋಡಿ. ಇವಾಗ ಅದಕ್ಕೆ ನೆನೆ ಹಾಕಿದೆ. ಇವಾಗ ಇದನ್ನೊಂಚೂರು ರುಬ್ಬಿಟ್ಬಿಡ್ಬೇಕು ಇವಾಗ. ಸೊ ಆಯಿತು, ಇದೊಂಚೂರು ಎತ್ತಿಟ್ಬಿಡ್ತೀನಿ. ಇವಾಗ ಚಪಾತಿಗೆಲ್ಲ ಹಿಟ್ಟಿಗೆ ಇದು ಮಾಡಿ ಕಲಸಿಟ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ದೋಸೆಗೂ ಕೂಡ ನೆನೆ ಹಾಕಿದ್ದೆ, ಅಂದರೆ ಸಂಜೆ ಹೊರಡುವಾಗಲೇ ದೋಸೆಗೆ ನೆನೆ ಹಾಕಿದ್ದೆ, ಬಂದ ತಕ್ಷಣ ರುಬ್ಬಕ್ಕಾಗುತ್ತೆ ಅಂತ. ಏನು ಗೊತ್ತಾ, ಇವಾಗ ಹುಳಿ ಬರೋಲ್ಲ ಜಾಸ್ತಿ, ಚಳಿಗಾಲ ಆಗಿರೋದ್ರಿಂದ. ನಾನು ಲಾಸ್ಟ್ ಟೈಮ್ ಹೆಸರು ಕಾಳು ಅದು ಹಾಕ್ಬಿಟ್ಟು ಮಾಡಿದ್ದೆ, ಮತ್ತು ನಾರ್ಮಲಾಗಿ ನಮಗೆ ಅಂತ ಸಪ್ರೇಟ್ ದೋಸೆ ಮಾಡಿದ್ದೆ. ಆವಾಗ ಈ ಹೆಸರುಬೇಳೆ ಹಾಕಿ ರುಬ್ಬಿದ್ವಲ್ಲ, ಅದು ಹುಳಿ ಚೆನ್ನಾಗಿ ಬಂದಿತ್ತು. ನಾವು ನಾರ್ಮಲ್ ಉದ್ದಿನಬೇಳೆ ಹಾಕಿ ಮಾಡಿದ್ವಲ್ಲ, ಅದು ಹುಳಿ ಕಡಿಮೆ ಬಂದಿತ್ತು, ಅಂದರೆ ಬಂದೇ ಇರಲಿಲ್ಲ, ಆ ಥರ ಇತ್ತು. ಅದಕ್ಕೆ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ನನಗೂ ತುಂಬಾ ಹೆವಿ ಎಕ್ಸಸ್ ಆಫ್ ಹೀಟ್ ಆಗಿಬಿಡುತ್ತೆ ಬಾಡಿಲಿ. ಅದಕ್ಕೆ ಒಂದು ಸ್ವಲ್ಪ ಹೆಸರುಬೇಳೆ ಇದಕ್ಕೆ ನೆನೆ ಹಾಕಿದ್ದೀನಿ. ದೋಸೆ ಚೆನ್ನಾಗಿರುತ್ತೆ ಬಿಡು ತಿನ್ನೋದಕ್ಕೆ ಅಂತ ಹೇಳಿ. ಫ್ರೆಂಡ್ಸ್, ಇನ್ನು ನನಗೆ 2025 ಏನೆಲ್ಲ ಮಾಡಿದೆ, ಏನೆಲ್ಲ ಒಳ್ಳೆಯದಾಯಿತು ಅನ್ನೋದಾದರೆ, ಯೂಶ್ವಲಿ ನನಗೆ ನಂದೇನು ಸ್ಯಾರಿ ಶಾಪ್ ಇದೆ, ಅದು ರನ್ನಿಂಗ್ ಆಗ್ತಾಯಿದೆ, ಆರಾಮಾಗಿ ನಡೀತಾ ಇದೆ. ಹಾಗೆ ಇನ್ನೊಂದು ಏನಂದರೆ, ಮೇಯ್ನ್ ಎಲ್ಲರ ಕನಸು ಅಂತ ಅನ್ನೋದೇನಪ್ಪ ಅಂತಂದರೆ ಮನೆ ಕಟ್ಟೋದು ನಮಗೆ ನಮ್ಮ ಕನಸು ನನಸಾಗಿದ್ದ ವರ್ಷ ಇದು. 2025 ಫೆಬ್ರವರಿನಲ್ಲಿ 14ನೇ ತಾರೀಕು ನಾವು ಏನು ಪೂಜೆ ಮಾಡಿದ್ದು, ಭೂಮಿ ಪೂಜೆ ಮಾಡಿದ್ದು. ಅದರಲ್ಲಿ ನೀವೆಲ್ಲರೂ ವಿಶಸ್ ಮಾಡಿದ್ರಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಇನ್ನು ಈ 2025 ಅದು ನನ್ನ ಒಳ್ಳೆ ವಿಚಾರಗಳಂತಂದರೆ, ಕೆಟ್ಟ ವಿಚಾರ ಅಂತ ಏನೂ ನಡೆದಿಲ್ಲ ನನಗೆ 2025 ಅನ್ನೋದಾದರೆ. ಯಾವುದೇ ರೀತಿ ಸಾವು ನೋವು ಏನೂ ಇಲ್ಲ, ಎಲ್ಲ ಆರಾಮಾಗಿದೆ. ಆದರೆ ಅಮ್ಮ ಆಂಟಿ ನೋವು ಕೊಟ್ಟೋಗಿರೋ ನೋವು ಮಾತ್ರ ಅದು ಮಾಸಿಲ್ಲ. ಆ ನೋವುಗಳು ಮಾತ್ರ ಇನ್ನೂ ಉಳಿದಿದೆ. ದಿನ ನೋವಿದ್ದೇ ಇದೆ, ದಿನ ನೋವು ತಿಂತಾನೇ ಇದ್ದೀನಿ, ಕಣ್ಣೀರು ಹಾಕ್ತಾನೇ ಇದ್ದೀನಿ. ಅದು ನನಗೆ ಮಾತ್ರ ಗೊತ್ತು ಅಷ್ಟೇನೇನೆ. ಇಲ್ಲ ನನ್ನ ಮನೆಯಲ್ಲಿ ನನ್ನನ್ನು ಯಾರು ಅಬ್ಸರ್ವ್ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇನೆ. ಅವ್ರನ್ನ ನೆನೆದೇ ಇರೋ ದಿನ ಇಲ್ಲ, ಆ ಕ್ಷಣಗಳಿಲ್ಲ ಅಷ್ಟೇನೆ. ಇದಿಷ್ಟೇ, ಎಲ್ಲ ಒಳ್ಳೆಯದೇ ಆಗಿದೆ. ಇನ್ನು 2026 ಯಾವ ರೀತಿ ಈ ವರ್ಷದ ರೆಸಲ್ಯೂಷನ್ ಏನು ಹೋಗ್ಬೋದು, ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಮತ್ತು ಮುಂದೆಗಡೆ ಒಂದೇನಾರು ಶೀಟ್ ಇದೆ, ಅದರಲ್ಲಿ ನಿಮಗೆ ನೀಟಾಗಿ ಗೊತ್ತಿರುತ್ತೆ ಇನ್ನೇನಿರುತ್ತೆ ಈ ವರ್ಷ ಅಂತಂದರೆ. ಗೃಹ ಪ್ರವೇಶ ಇರುತ್ತೆ, ಇನ್ನು ಹೊಸ ಥರ ಏನೇನಾಗುತ್ತೆ ಅನ್ನೋದು, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಹಿಂದೆ ಏನಾಗಿದೆ ಅನ್ನೋದನ್ನ ನಾವು ಹೇಳ್ಬೋದು ಅಷ್ಟೇ ಅಲ್ವಾ.
ಮತ್ತು ಇನ್ನು ಕೆಲವೊಂದು ಟೈಮು ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳೋದು ಉಂಟು. ಎಸ್, ನಾನು ಅದನ್ನು ನಂಬ್ತೀನಿ. ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ. ಮತ್ತು ನಾವೇ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ, ಅದೇ ಇನ್ನೊಂದು ಥರ ಆಗುತ್ತೆ. ಅದೇನು ಆಗಬೇಕು ಅಂತ ಇರುತ್ತೋ ಅದೇನೇ ಆಗೋದು. ಸೊ ಇದಂತೂ ನಾನು 100ಗೆ 200% ನಂಬ್ತೀನಿ ಫ್ರೆಂಡ್ಸ್. ನೀವು ಎಷ್ಟೊಂದು ಜನ ಇದೇ ಥರ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಹಾಗೆಯೇ ನಾನು ಅದಕ್ಕೆ ಹೇಳಿದ್ದು ಈ ವಿಚಾರದಲ್ಲಿ. ಮುಂದಿನ ದಿನಗಳಲ್ಲಿ ಯಾವತ್ತೂ ಏನಂತೆ ಗೊತ್ತಾ, ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಏನಂತಂದರೆ ಕೆಲವ್ರು ಏನಂದರೆ ಆಗೋಕ್ಕೂ ಮುಂಚೆನೇ ಎಲ್ಲ ಬಡ 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 ಅಂತೆಲ್ಲ ಹೇಳ್ಕೊಂಬಿಡ್ತಾರೆ. ಸೊ ಅದು ಆಗೋದೇ ಇಲ್ಲ. ಇನ್ನು ಕೆಲವರು ಸೀಕ್ರೆಟಾಗಿ ಇಟ್ಕೊಂಡು ಅವತ್ತಿನ ದಿನವೇ ರಿವೀಲ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಈ ಥರ ಅನುಭವಗಳಾಗ್ಬಿಟ್ಟಿರ್ತವೆ. ಸೊ ಏನು ಎಲ್ಲ ಹೇಳ್ಕೊಂಡು ಅದು ಆಗದೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದೇ ಬೇಡ, ಅದು ಆಗೋ ದಿನವೇ ಗೊತ್ತಾಗಲಿ ಬಿಡು ಎಲ್ರಿಗೂ ಅನ್ನೋ ಥರನೂ ಇರುತ್ತೆ, ರಿವೀಲ್ ಮಾಡ್ತಾರೆ, ಆ ಥರನೂ ಇರುತ್ತೆ. ಸೊ ನನ್ನ ಬುದ್ಧಿ ಹೆಂಗೆ ಅಂತಂದರೆ, ಸಾಮಾನ್ಯವಾಗಿ ಸ್ವಲ್ಪ ನಾನು ಎಲ್ಲ ಬಡ ಬಡ ಅಂತ ಹೇಳ್ಕೊಂಡು ಬಿಡ್ತೀನಿ. ಅದೇನು ಗೊತ್ತಾ, ಆಗಬೇಕು ಅನ್ನೋದು ನಮ್ಮ ಮನೆ ಬರದಲ್ಲಿ ಇತ್ತು ಅಂತಂದರೆ ಹಾಗೆ ಆಗುತ್ತೆ, ಆಗಲ್ಲ ಅಂತಂದರೆ ಆಗಲ್ಲ ಅನ್ನೋ ಥರ ನನ್ನ ಮನಸ್ಸು ಹೆಂಗೆ ಅಂತಂದರೆ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಹೇಳ್ಕೊಂಬಿಡ್ಬೇಕು ಎಲ್ಲನೂ ಪಟ್ ಅಂತ. ಆವಾಗಲೇ ನನಗೆ ನಿರಾಳ ಅಂತ ಅನಿಸೋದು. ನಮ್ಮ ಸೋಮ ಅದಕ್ಕೆ ಹೇಳ್ತಾರೆ, ನಿನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಬಿಟ್ಟಿದೆ ಕಣಿತೀನಿ ನಿಖಿತಾ, ನಿನಗೆ ಯೂಟ್ಯೂಬಲ್ಲಿ ನೀನೆಲ್ಲ ಹೇಳ್ಕೊಳ್ಳೋಕ್ಕೆ ಒಳ್ಳೆ ಬಡ ಬಡ ಅಂತ ಎಲ್ಲ ಮಾತಾಡೋಕ್ಕೆ ಕರೆಕ್ಟಾಗಿ ಸಿಕ್ಕಿದೆ. ದೇವರು ಏನೋ ಇದೆಲ್ಲ ಸೃಷ್ಟಿ ಮಾಡಿರೋದು ಸುಮ್ಮನೆ ಅಲ್ಲ. ಯಾರ್ಯಾರಿಗೆ ಏನೇನು ಕೊಡಬೇಕು, ಏನೇನು ಮಾಡಬೇಕು, ಯಾರ್ಯಾರು ಯಾವ್ಯಾವ ದಾರಿಲಿ ಹೋಗಬೇಕು ಅನ್ನೋದೆಲ್ಲ ಸೃಷ್ಟಿ ಮಾಡಿರ್ತಾರೆ ಅಂತಾರಲ್ಲ, ಅದೆಲ್ಲ ನಿಜ ಕಣೆ. ಆದರೆ ನೀನು ಏನು ಮನಸ್ಸಲ್ಲಿ ಇಟ್ಕೊಳ್ದಲ್ಲೇ ಮಾತಾಡ್ತೀಯೋ ಓಪನ್ ಆಗಿ, ಅದೇ ನಿನಗೆ ಒಂಥರ ಉದ್ಯೋಗ ಥರ. ಅಂದರೆ ನನಗಿದೊಂಥರ ಜಾಬ್ ಥರನೇ ಅಲ್ವಾ. ಅದೇ ನಿನಗೆ ಒಂಥರ ಫ್ರೆಂಡ್ ಥರ ಆಗಿರ್ಬೋದು, ಇಲ್ಲ ಜಾಬ್ ಥರ ಆಗಿರ್ಬೋದು, ಎಲ್ಲ ನಿನ್ಗೆ ಅದೇ ಸಿಕ್ಬಿಟ್ಟಿದೆ. ನೀನು ಅದೃಷ್ಟ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ನಾನು ಸದಾಕಾಲ ನನ್ನ ಯೂಟ್ಯೂಬ್ ಜರ್ನಿ, ನನ್ನ ಸೋಷಿಯಲ್ ಮೀಡಿಯಾಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ಬೋದು. ಇದರಿಂದನೇ ನನ್ನ ಲೈಫು ಅಂತಲೇ ಹೇಳ್ತೀನಿ. ಸೊ ಅದಕ್ಕೆ ನಾನು ಎಷ್ಟೇ ಬ್ಯುಸಿ ಇದ್ದರೂ, ನನ್ನ ಶಾಪಲ್ಲಿ ನಾನು ಏನೇ ಇದ್ರೂ ಕೂಡ ನಾನು ಯೂಟ್ಯೂಬ್ನ ಮರ್ತಿಲ್ಲ, ಯೂಟ್ಯೂಬ್ ಮರೆಯೋದೂ ಇಲ್ಲ. ಸ್ವಲ್ಪ ದಿನ ಮರ್ತೆ, ಯಾಕೆ ಅಂದರೆ 2 ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ. ಒಂದ್ರ ಮೇಲೆ ಫೋಕಸ್ ಮಾಡೋಣ ಅಂತೇಳ್ಬಿಟ್ಟು ಒಂದ್ರ ಮೇಲೆ ಫೋಕಸ್ ಮಾಡಿದೆ. ಇವಾಗ ಇದು ಮಾಡ್ತಾಯಿದ್ದೀನಿ, ಮತ್ತೆ ಕಮ್ ಬ್ಯಾಕ್ ಆಗ್ತೀನಿ. ಇವಾಗ ಎಲ್ಲರೂ ಡೈಲಿ ವ್ಲಾಗ್ಸ್ನ ಮಿಸ್ ಮಾಡ್ಕೊತಾ ಇದ್ರೆ, ಡೈಲಿ ವ್ಲಾಗ್ಸ್ ಬೇಕು ಅಂತ ಬೆಳಗ್ಗೆ 10:30 ಆದರೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಿದ್ರಿ. ಸೊ ಆ ದಿನ ಮತ್ತೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ. ಯಾರ್ಯಾರು ನಿಜವಾಗ್ಲೂ ನಿಖಿತಾ ಇಲ್ಲ ನಾವು ಡೈಲಿ ವ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀವಿ, ಇಲ್ಲ ನಿಮ್ಮ ಡೈಲಿ ವ್ಲಾಗ್ ಬೇಕು ನಿಖಿತಾ, ನಾವು ಯಾವಾಗ ಬೇಗ ಹಾಕ್ತೀರಾ, ನೀವು ಮತ್ತೆ ಕಮ್ ಬ್ಯಾಕ್ ಆಗ್ತೀರಾ ಅಂತ ವೆಯ್ಟ್ ಮಾಡ್ತೀವಿ ಅಂತ ಅನ್ನೋರು ಖಂಡಿತ ಕಮೆಂಟ್ನಲ್ಲಿ ಹೇಳಿ, ಓಕೆನಾ. ನನಗೂ ಒಂದು ಕ್ಯೂರಿಯಾಸಿಟಿ ಇದೆ, ಎಷ್ಟು ಜನ ಮಿಸ್ ಮಾಡ್ಕೊತಾ ಇರ್ಬೋದು ಅಂತ ಹೇಳಿ. ಸೊ ಇಷ್ಟು ಮಾಡ್ತಿರೋದು ನನಗೆ ಹೆಚ್ಚೇ ಹೇಳ್ಬೇಕಂದ್ರೆ, ಇವಾಗ ಆಗಲ್ಲ, ಮಗು ಇಟ್ಕೊಂಡು ತುಂಬಾ ಕಷ್ಟ. ನಾನು ಬೇಕಾದ್ರೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಅಂತ ಹೇಳಿ. ಇವಾಗ ಸದ್ಯಕ್ಕೆ ಬಂದು ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇ ಹೇಳ್ದಂಗೆ ನನಗೆ 2025 ಅದಾಗಿತ್ತು. 2026ಅಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆಲ್ರಿಗೂ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ, ಓಕೆ. ಇವಾಗ ಖುಷಿಮಾ ಸಾಂಗ್ ಹಾಕಿದ್ದಾಳೆ, ಅಮ್ಮ ಅಮ್ಮ ಐ ಲವ್ ಯು ಬೇಕಂತೆ ಅಂತ ಅಲೆಕ್ಸಾಗೆ ಹೇಳ್ತಾವಳೆ. ಬಂದು ಹಾಕ್ಕೊಟ್ವಿ. ಇವಾಗ ಬಂದು ಡ್ಯಾನ್ಸ್ ಆಡ್ತಾವಳೆ. ನಾನು ಬೇಡ ನಡಿಯಮ್ಮ ಅಂತ ಹೇಳಿದ್ರೆ ಇಲ್ಲ. ಅವಳಿಗೆ ಇದೊಂದು ಸಾಂಗ್ ತುಂಬಾ ಇಷ್ಟ. 100 ಸಾರಿ ಹೇಳಿದಾರನ್ನ ಆಸೆ ತೀರಲ್ಲ, ಅಮ್ಮ ಅಮ್ಮ ಐ ಲವ್ ಯು ಅಂತ ಆಡ್ಕೊಂಡು ಸುಮ್ಮನೆ ಅದಕ್ಕೇನೋ ಒಂಥರ ಅದು ಬಂದುಬಿಟ್ರೆ ಸಾಕು ಅವಳು ತಲೆಗಿಲ್ಲ. ಅಲೆಕ್ಸಾನಲ್ಲಿ ಸಾಂಗ್ ಕೇಳಲೇಬೇಕು. ಅರ್ಪನ್ ಥರ ಈ ಬಾತ್ರೂಮ್ ಸಿಂಗರ್ ಅಂತಾರಲ್ಲ ನಮ್ಮ ಸೋಮು, ಅದೇ ಥರ ಇವಳಿಗೆ ಸಾಂಗ್ಸ್ ಕ್ರೇಜ್ ಜಾಸ್ತಿ ಇದೆ. ನಮ್ಮನೇಲಿ ಎಲ್ರಿಗೂ ಇದೆ. ನಮ್ಮನೆ ಹೆಂಗೆ ಕಂಪೇರ್ ಮಾಡೋಕೆ ಹೋದ್ರೆ 4 ಜನಕ್ಕೂ ಇದೆ. ಇನ್ನು ವಾಲ್ಪೇಪರೆಲ್ಲ ಕಿತ್ತಾಕ್ಬಿಟ್ಟವಳೆ. ಸೊ ರಕ್ಷಿತ್ ಬಂದರೆ ನೋಡ್ತಾನೆ ನಡಿ ಖುಷಿ ಅಂತ ಹೇಳ್ತಾನೆ ಇದ್ದೆ. ಅಲ್ಲಿ ಏನೂ ಬಿಡಲ್ಲ, ಎಲ್ಲ ಅರ್ಧಾಕ್ಬಿಡ್ತಾಳೆ. ಅದು ಆಲ್ರೆಡಿ ಅರ್ಧ ಬಂದಿರ್ತಾ, ಇನ್ನು ಎಲ್ಲ ಅರ್ಧಾಕ್ಬಿಡ್ತಾಳೆ. ಈ ರೀತಿ ಆಗುತ್ತೆ. ಎಂಜಾಯ್ ಮಾಡ್ತಾಯಿದ್ಲು ಅವಳ ಪಾಡಿಗಳು. ನಾನು ಅದೇ ಚಪಾತಿ ಒಂದು ಬ್ಯಾಲೆನ್ಸ್ ಇತ್ತು, ಮಾಡಬೇಕಾಗಿತ್ತು ಚಪಾತಿ. ಬೀಟ್ರೋಟ್ ಪಲ್ಯ ಮತ್ತು ಬೀಟ್ರೋಟ್ ಕಟ್ ಮಾಡು ಕೂಡ ಇಟ್ಟೆ. ಜಾಸ್ತಿ ಮಾಡೋದು ಬೇಡ, ಜಸ್ಟ್ 1 ಟೈಮಿಗೆ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಇದನ್ನು ಅಷ್ಟೇ ಖುಷಿ ಮನೆ ಮಾಡಿದ್ಲು. ಇದು ಎಲ್ಲೋ ಇತ್ತು ಲಾಸ್ಟ್ ಇವಳು ಹುಟ್ಟೋಕ್ಕೂ ಮುಂಚೆ ತಂದಿದ್ವಿ ನಾನು ಇದು ಕ್ರಿಸ್ಮಸ್ ಟ್ರೀನ. ಅದಕ್ಕೆ ಈ ಥರ ಎಲ್ಲ ಅವಳೇ ಅರೇಂಜ್ ಮಾಡಿದ್ಲು. ಅವಳಿಗೆ ಸಿಕ್ಕಾಬಿಟ್ಟೆ ಖುಷಿ ಫ್ರೆಂಡ್ಸ್. ನಾನು ಯಾಕೆಂತಂದರೆ ನನಗೆ ಆ್ಯಕ್ಚುಲಿ ಇದರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವಳಿಗೆ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಮಾತ್ರ. ನಾನು ಅದೇ ಅನ್ಕೊತಿರ್ತೀನಿ, ಅಪ್ಪ ದೇವರು ಏನು ನನಗೆ ಒಂದು ಸ್ವಲ್ಪ ಏನು ಮಾಡಬೇಕು ಬಿಡಬೇಕು ಅನ್ನೋದೆಲ್ಲ ಕಡಿಮೆ ಆಗ್ತಾಯಿದೆ ಅನ್ನುವಾಗ ನನ್ನ ಮಗಳ ಕಡೆಯಿಂದ ನನಗೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅಯ್ಯೋ ನನ್ನ ಮಗಳು ಮಾಡ್ತಾಯಿದ್ರಲ್ಲ, ಅವಳಿಗೆ ಆ ಕ್ರೇಜ್ ಇದೆಯಲ್ಲ, ಮಾಡೋಣ ಇರು, ಅವಳಿಗೋಸ್ಕರನಾದ್ರು ಮಾಡೋಣ ಇರು ಅಂತ ಹೇಳ್ಬಿಟ್ಟು ನನಗೂ ಒಂದು ಸ್ವಲ್ಪ ಜೋಶ್ ಬರ್ತಾಯಿದೆ. ಮತ್ತು ಅವಳು ಡ್ಯಾನ್ಸ್ ಮೇಲೆ ಜಾಸ್ತಿ ಇಷ್ಟ ಅವಳಿಗೆ. ಸೊ ಆದ್ದರಿಂದ ಅದ್ರ ಮೇಲೂ ಸ್ವಲ್ಪ ಫೋಕಸ್ ಮಾಡೋಣ, ಡ್ಯಾನ್ಸ್ಗೆಲ್ಲ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ಚಪಾತಿ ಮಾಡಿದಾಯಿತು. ಇದೊಂದು ಲಾಸ್ಟ್ ಚಪಾತಿ ಮಾತ್ರ ಇಲ್ಲೇ ತವ ಮೇಲೆ ಬಿಟ್ಬಿಡ್ತೀನಿ. ಬೀಟ್ರೋಟ್ ಪಲ್ಯ ಜೊತೆಗೆ
ಚಪಾತಿ ಲಾಸ್ಟ್ ಚಪಾತಿ ಗರ್ಗರಿ ಚಪಾತಿ ಬರುತ್ತಲ್ಲ, ಅದು ಹಪ್ಳದ ಥರ ಚಪಾತಿ, ಅದು ತುಂಬ ಇಷ್ಟ ನನಗೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕಾಂಬಿನೇಷನು. ಅದಕ್ಕೋಸ್ಕರ ಇವಾಗ ಇಲ್ಲೊಂದು ಚಪಾತಿ ಲಾಸ್ಟಿಗೆ ಹಿಂಗೆ ಬಿಡ್ತೀನಿ. ಸೋಮ್ ಪಲಾವ್ ತಿಂದಿರೋದ್ರಿಂದ ನನಗೇನು ಒಂದೇ ಒಂದು ಚಪಾತಿ ಸಾಕು. ಇವಾಗ ಅದು ಅಲ್ಲ, ಆಮೇಲೆ ಒಂದು 9 ಗಂಟೆ ತಿಂತೀನಿ ನಿಖಿತ ಅಂದರು. ಸ್ವಲ್ಪ ಪಲಾವ್ ಮತ್ತು ಇದು ಬೆಳಗ್ಗೆ ಕೆತ್ತಿ ಕೊಟ್ಟಿದ್ದು ಉಪ್ಪಿಟ್ಟು ಹಾಗೆ ಇದು ಕೊಟ್ಟೆ. ಏನಾಯಿತು, ಖುಷಿಮ ಆಟ ಆಡಿದಾಯಿತು, ಡ್ಯಾನ್ಸ್ ಆಡಿದಾಯಿತು, ಅಮ್ಮ ಐ ಲವ್ ಯು ಅಂತ ಸಾಂಗ್ ಕೇಳಿದಾಯಿತು. ಅಪ್ಪ ಅಲೆಕ್ಸಾ ಖುಷಿ ಅದೆಲ್ಲ ಬಿಸಾಡಬಾರ್ದು. ಅಲೆಕ್ಸಾ ಹೇಳು. ಹಾಂ ಓಕೆ. ಅಮ್ಮ ಐ ಲವ್ ಯು ಸಾಂಗ್ ಬೇಕಾ? ಅವರಪ್ಪ ಟಿ ವಿಲಿ ಹಾಕ್ತೀನಿ ಅಂದರೆ ಇಲ್ಲ ನನಗೆ ಅಲೆಸ್ಕಾನೇ ಬೇಕು ಅಂದ್ಬಿಟ್ಟು ಹೋಗಿ ಹಾಕಿಸ್ಕೊಂಡು ಒಂದೊಂದು ಸಾಂಗ್ ಕೇಳಿ ಇವಾಗ ಬಂದು ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಅಮ್ಮ ಅಂತ ತಪ್ಕೊಂಡಿದ್ದೆ, ಮುತ್ತು ಕೊಟ್ಟಿದ್ದೆ. ನನಗೂ ಮುತ್ತು ಸಾಕಾಗೋಯ್ತು. ಸಾಕಾಗಲ್ಲ ನನ್ನ ಮಗಳ ಹತ್ರ ಎಷ್ಟು ಮುತ್ತಿಸ್ಕೊಂಡ್ರು ಕೂಡ. ಹೇಳಿದಷ್ಟೇ ನೆನೆ ಮಾತಿಗೆ. ಓಕೆ, ಇನ್ನೊಂದು ಇಷ್ಟು ಚಪಾತಿ ಹಂಗೆ ಎತ್ತಿಟ್ಬಿಡ್ತೀನಿ, ಬೆಳಗ್ಗೆಗಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಮತ್ತೆ ಬೆಳಗ್ಗೆಗೆ ಚಪಾತಿ ಇದು ಮಾಡೋಕ್ಕಾಗಲ್ಲ. ಸೋಮ್ಗೆ ಐ ಥಿಂಕ್ ಅಂದರೆ ಇದು ದೋಸೆ ಹಾಕಿ ಚಪಾತಿ ಮಾಡಿ ಆಫೀಸಿಗೆ ಕಟ್ಟೋ ಥರ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್. ಓಕೆ, ಇನ್ನು ಆಯಿತು. ಕುಷ್ಮಾಗಿ ತಿನ್ನಿಸ್ಬೇಕು, ಅದು ಕ್ಲೀನ್ ಮಾಡಬೇಕು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಸಿಗೋ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ. ನಮ್ಮ ನೈಟ್ ಡಿನ್ನರ್ ಇದಾಗಿತ್ತು. ಚಪಾತಿ, ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಪಲಾವು, ಇದು ತಿನ್ಕೊಂಡು ಜೈ ಅನಿಸೋದು ಅಷ್ಟೇ ಫ್ರೆಂಡ್ಸ್. ಒಂದಿಷ್ಟು ಫ್ರೂಟ್ಸ್ ತಿಂದರೆ ಮುಗ್ದೋಯ್ತು. ಅದಷ್ಟು ಕೇಕ್ ಇದೆ, ಅದು ತಿನ್ನೋಕ್ಕಾಗಿಲ್ಲ ನನಗೆ. ಈ ಕಡೆ ಫೋಕಸ್ ಮಾಡ್ತಾ ಆಗಲಿಲ್ಲ. ಅದರಿಂದ ಶಿವ ಬೀಳಿಸ್ತೀವಿ, ವಾಲೆ ಒಡೆದೋಯ್ತಿದೆ, ಏನೇನೋ ಒಡೆದೋಯ್ತಿಲ್ಲಿ. ಇದು ಹಿಂಗೆ ತಿರುಗಿಸೋದು ಬರುತ್ತೆ, ಅದೆಲ್ಲ ಒಡೆದೋಯ್ತು. ಖುಷಿ ಬೇಡ, ಬಿತ್ತು ಕೊಡ್ತೀನಿ ನಿಮಗೆ. ಕೊಡಿಲಿ ಅಲ್ಲಿ ಇಡ್ತೀನಿ, ಕೊಡಪ್ಪ. ಕೈ ಬಿಡಿ. ಅಯ್ಯೋ ಬೆರಳು ನೋಡಿ ಸಿಕ್ಕಾಕೊಟ್ಟು. ಅಪ್ಪ ಹೆಂಗೆ ಲಜ್ಜೋದಂಗೆ ಆಗೋಯ್ತಲ್ಲೇ ಸುಬಕ. ಹೋಗು. ಸೊ ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.